ಮುನಿರತ್ನ ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಪವರ್ಫುಲ್ ಲೀಡರ್ ಕೂಡ ಒಂದು ಕಾಲದಲ್ಲಿ ಗುತ್ತಿಗೆದಾರ. ಇದೇ ಮುನಿರತ್ನ ಈಗ ಗುತ್ತಿಗೆದಾರರನ್ನು ನಿಂದಿಸಿದಂತ ಆರೋಪದಡಿ ಪೊಲೀಸರ ಅತಿಥಿಯಾಗಿದ್ದಾರೆ. ಜೀವ ಬೆದರಿಕೆ, ಜಾತಿ ನಿಂದನೆ ಮಾಡಿದಂತ ಆರೋಪದಲ್ಲಿ ಶಾಸಕ ಮುನಿರತ್ನ ಅವರನ್ನ ಬಂಧಿಸಲಾಗಿದೆ. ಹಾಗಾದ್ರೆ ಏನಿದು ಆರೋಪ? ಇದಕ್ಕೆ ಮುನಿರತ್ನ ಕೊಟ್ಟಂತ ಸ್ಪಷ್ಟನೆ ಏನು? ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಮನೆಯವರು ಬೇರೆ ಬೇರೆಯವರು ಅಲ್ಲೋ ಬೇರೆ ಬೇರೆ ಮನೆಯವರು ಬೇರೆ ಬೇರೆಯವರು ಅಕಟ ಕೇಳೋಕೆ ಆಗಲ್ಲ, ಕೇಳಿದ್ರೆ ಕಿವಿ ಉಳಿಯಲ್ಲ. ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಮುನಿರತ್ನ ಗುತ್ತಿಗೆದಾರ ಚೆಲುವರಾಜು ಜೊತೆ ಮಾತನಾಡಿದ್ದಾರೆ ಎನ್ನಲಾದ ಈ ಆಡಿಯೋ ಈಗ ಮುನಿರತ್ನಗೆ ಸಂಕಷ್ಟ ತಂದೊಡ್ಡಿದೆ. ಹಣಕಾಸಿನ ವಿಚಾರವಾಗಿ ಚೆಲುವರಾಜು ಅವರನ್ನ ಮುನಿರತ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆಂಬ ಆರೋಪ ಕೇಳಿ ಬಂದಿದೆ. ಈ ಸಂಬಂಧ 2 FIR ದಾಖಲಾಗಿದ್ದು ಮುನಿರತ್ನರನ್ನ ಬಂಧಿಸಲಾಗಿದೆ. ಶಾಸಕ ಮುನಿರತ್ನ ವಿರುದ್ಧ ಜೀವ ಬೆದರಿಕೆ, ಜಾತಿ ನಿಂದನೆ ಆರೋಪ. ಶಾಸಕನ ವಿರುದ್ಧ ಸಿಡಿದೆದ್ದ ಗುತ್ತಿಗೆದಾರ ಮುನಿರತ್ನ ಬಂಧನ. ಒಬ್ಬ ಗೌಡಾಗಿ ಸಾಕ್ತೀಯ? MLA ಕಣೋ. ಇದೇ ಕೇಳಲಾಗದ ಇದೇ ಮಾತೀಗ ಮುನಿರತ್ನಗೆ ಕಂಟಕವಾಗಿದೆ. ದಲಿತ ಸಂಘಟನೆಗಳು ಬಿಜೆಪಿ ಶಾಸಕನ ವಿರುದ್ಧ ರೊಚ್ಚಿಗೆದ್ದಿವೆ. ಅಷ್ಟಕ್ಕೂ ವಿಷಯ ಏನಂದ್ರೆ, ಬೆಂಗಳೂರಿನ ಲಕ್ಷ್ಮೀದೇವಿ ನಗರ ವಾರ್ಡ್ನಲ್ಲಿ ಕಸ ವಿಲೇವಾರಿ ಕೆಲಸ ಸಂಬಂಧ ಮುನಿರತ್ನ ಲಂಚ ಕೇಳ್ತಿದ್ದಾರೆ ಅಂತ ಗುತ್ತಿಗೆದಾರ ಚೆಲುವರಾಜು ಆರೋಪಿಸಿದ್ದಾರೆ. ಆರಂಭದಲ್ಲಿ ಶಾಸಕರಿಗೆ ಹೆದರಿ 20 ಲಕ್ಷ ರೂಪಾಯಿ ಲಂಚ ಕೊಟ್ಟಿದ್ದೇನೆ. ಶಾಸಕರು ತಮ್ಮ ಮನೆಗೆ ಕರೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ನನ್ನ ಹೆಂಡತಿ ಮಕ್ಕಳನ್ನ ಕೇಳಿದ್ದಾರೆ ಅಂತ ಚೆಲುವರಾಜು ಆರೋಪಿಸಿದ್ದಾರೆ. ಅಥವಾ ನೀನು ನನ್ನ ಮನೆಯವ್ರು ಬೇರೆ ಬೇರೆಯವರು ಅಲ್ಲೋ ಬೇರೆ ಬೇರೆ ಹೀಗೆ ಮಾತಾಡುತ್ತಲೇ ಮುನಿರತ್ನ ಜಾತಿ ನಿಂದನೆ ಮಾಡಿದ್ರಂತೆ. ಅಲ್ಲದೆ ಹೆಂಡತಿ ಫೋಟೋ ತೋರಿಸೋ ಅಂದ್ರಂತೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿಗೆ ಆದ ಗತಿ ನಿನ್ಗೂ ಆಗುತ್ತೆ ಅಂತ ಜೀವ ಬೆದರಿಕೆ ಹಾಕಿದ್ರಂತೆ. ಮನೆಗೆ ಹೋದ್ರೆ ಏನಂತ ಕೇಳ್ತಾರೆ, ನೀನ್ ದುಡ್ಡು ಕೊಡಕ್ ಆಗಿಲ್ಲ ಅಂದ್ರೆ ನನ್ಗೆ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ. ಆದ್ರೂ ಹೇಳ್ತೀನಿ, ಅದು ಪ್ರಪಂಚಕ್ಕೆ ಗೊತ್ತಾಗ್ಲಿ ಆ ತರ ಶಾಸಕರ ಏನ್ ಮಾತಾಡ್ತಾನೆ. ನೀನ್ ಹೆಂಡತಿ ಚೆನ್ನಾಗಿದ್ದಾರೆ, ನನ್ನ ಹೆಂಡತಿ ಫೋಟೋ ಇದ್ರೆ ತೋರಿಸೋ ಅಂತ. ಮೊನ್ನೆ ರೇಣುಕಾ ಸ್ವಾಮಿ ಇದು ವಿಚಾರ ಬಂದಿದ್ಕೆ ನನಗೆ ತುಂಬಾ ಭಯ ಆಗೋಯ್ತು. ಹಂಗಾಗಿ ನಮ್ಮ ಅಟ್ಲೀಸ್ಟ್ ನನ್ನ ಯಾವಾಗ ಬೇಕಾದ್ರೂ ಹೊಡೆದಾಕ್ತಾರೆ, ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಅವ್ರು ಬಲಿಷ್ಠವಾಗಿದ್ದಾರೆ. ಶಾಸಕರ ಮಾತಿನಿಂದ ಭಯಗೊಂಡೆ ಎಂದಿರುವ ಚೆಲುವರಾಜು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ಗೆ ದೂರು ನೀಡಿದ್ದಾರೆ. ವೈಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ಮುನಿರತ್ನ ವಿರುದ್ಧ 2 FIR ದಾಖಲಾಗಿದೆ. ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ರಕ್ಷಣೆ ಒದಗಿಸುವಂತೆ ಮನವಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಚೆಲುವರಾಜುವನ್ನ ಕರೆತಂದು ಮುನಿರತ್ನ ಕಚೇರಿಯಲ್ಲಿ ಮಹಜರು ಮಾಡಲಾಗಿದೆ. ಹಣ ರಿಲೀಸ್ ಮಾಡಲು 30% ಲಂಚಕ್ಕೆ ಬೇಡಿಕೆ. ಈ ಬಗ್ಗೆ TV9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ದೂರುದಾರ ಚೆಲುವರಾಜ್, ಮುನಿರತ್ನ ನನ್ನ ಜೊತೆ ಕೆಟ್ಟದಾಗಿ ಮಾತನಾಡಿದ್ದು ನಿಜ ಎಂದಿದ್ದಾರೆ. BBMPಯಿಂದ ಬಂದಿರೋ ಹಣವನ್ನ ರಿಲೀಸ್ ಮಾಡೋಕೆ ಮುನಿರತ್ನ 30% ಹಣ ಕೇಳಿದ್ದಾರೆ ಅಂತ ಆರೋಪಿಸಿದ್ದಾರೆ. ಹಣ ಬಂದಿದೆ, ಆ ಹಣನ ರಿಲೀಸ್ ಮಾಡಕ್ಕೆ MLA ಮುನಿರತ್ನವರು 30% ಕಮಿಷನ್ ಕೇಳಿದ್ದಾರೆ. 30% ಯಾವನ್ ಕೊಡ್ತಾನೋ ಅವನಿಗೆ ನಾನು ಈ ಹಣನ ರಿಲೀಸ್ ಮಾಡಿಸ್ತೀನಿ, ಇಲ್ಲ ಅಂದ್ರೆ ನಾನು ಮಾಡ್ಸಲ್ಲ. ಆರೋಪ ತಳ್ಳಿ ಹಾಕಿದ ಬಿಜೆಪಿ ಶಾಸಕ ಮುನಿರತ್ನ ಮಾತನಾಡಿರೋದು ಸಾಬೀತಾದ್ರೆ ರಾಜೀನಾಮೆಗೆ ರೆಡಿ ಎಂದ ಶಾಸಕ. ಚೆಲುವರಾಜು ಆರೋಪಗಳ ಬಗ್ಗೆ ಬಂಧನಕ್ಕೂ ಮುನ್ನ TV9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ಮುನಿರತ್ನ ತಮ್ಮ ವಿರುದ್ಧದ ಆರೋಪ ತಳ್ಳಿ ಹಾಕಿದ್ರು. ತನಿಖೆಯಾದ್ರೆ ಆಡಿಯೋ ಸತ್ಯಾಂಶ ಗೊತ್ತಾಗಲಿದೆ ಅಂದ್ರು. ಇಷ್ಟೇ ಅಲ್ಲ, ಆಡಿಯೋ ನನ್ನದೇ ಅನ್ನೋದು ಪ್ರೂವ್ ಆದ್ರೆ MLA ಸ್ಥಾನಕ್ಕೆ ರಾಜೀನಾಮೆ ನೀಡ್ತೇನೆ ಅಂದ್ರು. ಅದನ್ನ ತನಿಖೆ ಮಾಡಿದ್ರೆ ಎಲ್ಲ ಸತ್ಯಾಂಶ ಹೊರಗೆ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು 1 hour ಅಲ್ಲಿ ನಾನೇ ನನ್ನ ಹತ್ರ ಬಂದು ನನ್ನ ಭೇಟಿ ಮಾಡಕ್ ಆಗಿರೋಂತ ಎಲ್ಲ ಆಡಿಯೋಗಳು ನಾನು ಕಳಿಸ್ಕೊಡ್ತೀನಿ. ಈಗ 20 ಲಕ್ಷ ನಾನು ಈ ಸಂಗ್ರಹದಾಗ್ಲಿ ನನಗೆ ಕೊಟ್ಟಿರೋದಾಗ್ಲಿ ಯಾವ್ದನ್ನ ಒಂದು ದಾಖಲೆ ಇದ್ದು ಬಿಟ್ರೆ ಒಂದೇ ಒಂದು ದೂರವಾಣಿ ಕರೆನಲ್ಲಿ ನನ್ನ ಇನ್ಕಮಿಂಗು ಔಟ್ ಗೋಯಿಂಗ್ ಯಾವ್ದನ್ನ ಒಂದ್ಸರ್ತಿ ಇಲ್ವೇ ಇಲ್ಲ ಹಾಗಾದ್ರೆ ಬರ್ತಿ ನೋಡೋಣ.
ಮತ್ತೆ ಇದೆಲ್ಲ ಆಡಿಯೋ ರಿಲೀಸ್ ಮಾಡಿರೋದೆಲ್ಲ ಏನಾಗಾದ್ರೆ ಮಾತಾಡಿರೋದು ಸುಮಾರು ಒಂದು 7 ಆಡಿಯೋ ರಿಲೀಸ್ ಮಾಡಿದ್ದಾರೆ ನಿಮ್ದು ಅಂತ ಹೇಳಿ. ನಾನು ಮಾತಾಡಿರೋದು ಒಂದೇ ಒಂದ್ ತರ್ಸಿ. ನಾನೇನಾದ್ರೂ ಆ ಮನುಷ್ಯನಿಗೆ ಫೋನಲ್ಲಿ ಮಾತಾಡಿ ಫೋನಲ್ಲಿ ರೆಕಾರ್ಡಿಂಗ್ ಇದ್ರೆ ಆ ಫೋನ್ ಸಮೇತ ಎತ್ಕೊಂಬಂದು ಸ್ಪೀಕರ್ ಕೊಡ್ಲಿ, ಸ್ಪೀಕರ್ ಹತ್ರ ನಾನ್ ಬರ್ತೀನಿ, MLA ಬಿಟ್ಟು ಹೋಗ್ತಾ ಇರ್ತೀನಿ. ಇದಾದ ಬಳಿಕ ಮತ್ತೆ ಸ್ಪಷ್ಟನೆ ನೀಡಿದ ಮುನಿರತ್ನ, ನಾನು ದಲಿತ ಸಮುದಾಯದ ಬಗ್ಗೆ ಮಾತನಾಡಿಲ್ಲ, ಆದ್ರೂ ನನ್ನ ವಿರುದ್ಧ ಎತ್ತಿ ಕಟ್ಟಿದ್ದಾರೆ ಅಂತ DK ಬ್ರದರ್ಸ್ ವಿರುದ್ಧ ಆರೋಪ ಮಾಡಿದ್ರು. ಒಕ್ಕಲಿಗ ಸಮಾಜನ ಬಯ್ಯೋಂತ ಕೆಟ್ಟ ಮನಸ್ಥಿತಿ ನನಗಿಲ್ಲ. ದಲಿತ ಸಮುದಾಯನ ಮಾತನಾಡುವಂತ ವ್ಯಕ್ತಿನೂ ನಾನಲ್ಲ. 2018 ಮತ್ತೆ 19 ಸೋತಂತ ಒಂದು ಹೆಣ್ಣು ಮಗಳೇನಿದ್ದಾರೆ ಅವರು ಮತ್ತೆ ಅವರ ಜನಕರು, ಅವರು ಈ ಲೋಕಸಭಾ ಚುನಾವಣೆಯಲ್ಲಿ ಸೋತಂತ DK ಸುರೇಶ್, ಇವರು ಎಲ್ಲರ ಸಂಚಿನ ಪ್ರತಿಫಲ ಇವತ್ತು ನನ್ನನ್ನ ಒಕ್ಕಲಿಗ ಸಮಾಜದ ಮೇಲೆ ಎತ್ಕಟ್ಟಂತದ್ದು ಮತ್ತೆ ದಲಿತ ಸಮುದಾಯನ ನನ್ನ ಮೇಲೆ ಎತ್ಕಟ್ಟಂತದ್ದು. ಜಾತಿ ನಿಂದನೆ, ಜೀವ ಬೆದರಿಕೆ ಕೇಸ್ನಲ್ಲಿ ಮುನಿರತ್ನ ಅವರನ್ನ ಬಂಧಿಸಲಾಗಿದೆ. ಪ್ರಕರಣ ದಾಖಲಾದ ಬಳಿಕ ಬೆಂಗಳೂರಿನಿಂದ ಕಾಲ್ ಕಿತ್ತಿದ್ದ ಮುನಿರತ್ನ ಆಂಧ್ರ ಪ್ರದೇಶದತ್ತ ಹೋಗ್ತಾ ಇದ್ರು. ಈ ವೇಳೆ ಕೋಲಾರದ ಮುಳಬಾಗಿಲು ತಾಲೂಕಿನ ನಂಗಲಿ ಗ್ರಾಮದ ಬಳಿ ಮುನಿರತ್ನ ಅವರನ್ನ ಪೊಲೀಸರ ಲಾಕ್ ಮಾಡಿದ್ದಾರೆ. ನಿಂದನೆ ಆಡಿಯೋ ಪ್ರಕರಣ ಪಕ್ಷದ ಶಿಸ್ತಿಗೆ ಧಕ್ಕೆ ಉಂಟು ಮಾಡಿದೆ ಅಂತ ಬಿಜೆಪಿ ಶಿಸ್ತು ಸಮಿತಿ ಮುನಿರತ್ನಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ. ಆಡಿದ ಒಂದು ಮಾತು ಮುನಿರತ್ನಗೆ ಕಂಟಕವಾಗಿದೆ. ಬ್ಯೂರೋ ರಿಪೋರ್ಟ್, TV9.